ನಮಸ್ಕಾರ ರೀ ಎಲ್ಲರಿಗೂ. ನಾವಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದೊಳಗೆ ನಾನು ಹಾಗಲಕಾಯಿ ಕುರ್ಕುರೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೇನೆ ರೀ. ಹಾಗಲಕಾಯಿ ಅಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ರೀ. ದೊಡ್ಡವರು ಆಯಿತು ಚಿಕ್ಕವರು ಆಯಿತು ಯಾರೂ ಹಾಗಲಕಾಯಿನ ತಿನ್ನೋದೇ ಇಲ್ಲ ರೀ. ಇಂಥ ಟೈಮ್ನಾಗ ನಾವು ಹಾಗಲಕಾಯಿನ ಈ ಥರ ಕುರ್ಕುರೆ ಮಾಡಿಕೊಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಮೊದಲಿಗೆ ಹಾಗಲಕಾಯಿನ ತೊಗೊಂಡು ಅದನ್ನ ಸ್ವಚ್ಛಂಗೆ ತೊಳ್ಕೊಂಡು ಆಮೇಲೆ ಅದನ್ನು ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನ 4 ಭಾಗ ಮಾಡಿಕೊಂಡು ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಬಿಡ್ಬೇಕ್ರಿ. ಇದು ಬೀಜ ಕುರ್ಕುರೆ ಮಾಡುವಾಗ ಸರಿ ಅನ್ಸೋದಿಲ್ಲ ರೀ, ಮತ್ತು ಕಹಿನೂ ಜಾಸ್ತಿ ಬರುತ್ತೆ ರೀ. ಇವೆಲ್ಲ ಬೀಜ ತೆಗೆದು ಇಟ್ಕೊಂಡಾದ್ಮೇಲೆ ಕುರ್ಕುರೆ ಶೇಪ್ಗೆ ಕಟ್ ಮಾಡ್ಕೋಬೇಕ್ರಿ. ಅವು ಉದ್ದಿದಂಗೆ ಇರಬೇಕ್ರಿ ಮತ್ತು ತೆಳ್ಳಂಗೆ ಕಟ್ ಮಾಡ್ಕೋಬೇಕ್ರಿ. ಹಿಂಗೆ ಕಟ್ ಮಾಡಿಕೊಡೋದ್ರಿಂದ ಮಕ್ಕಳು ಅವು ಕುರ್ಕುರೆ ಅಂತ ಖುಷಿ ಪಟ್ಕೊಂಡು ತಿಂತಾರೆ ರೀ. ಈ ಥರ ಹೆಚ್ಕೊಂಡ್ರೆ ಸಾಕ್ರಿ. ಇವನೀಗ ಒಂದು ಬೌಲ್ ತೊಗೋಬೇಕ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ, ಇವು ಹಾಗಲಕಾಯಿ ಪೀಸಸ್ ಏನಿರ್ತಾವಲ್ರಿ ಅದರೊಳಗೆ ಹಾಕಿ ಒಂದು 15 ನಿಮಿಷ ನೆನೆ ಬಿಡ್ಬೇಕ್ರಿ. ಅವು ನೆಂದಾದ್ಮೇಲೆ ರೀ, ಒಂದು 15 ನಿಮಿಷ ಆದಮೇಲೆ ಅದನ್ನು ತೊಗೊಂಡು ಅವನ್ನೆಲ್ಲ ನೀರೆಲ್ಲ ಹೊರಗೆ ತೆಗಿಬೇಕ್ರಿ. ಅಂದ್ರೆ ಅದ್ರ ವಿಷ ಎಲ್ಲ ಅದರೊಳಗೆ ಇಳ್ಕೊಂಬಿಟ್ಟಿರ್ತೈತೆ ರೀ. ಇವಾಗ ಇದಕ್ಕೆ ಒಂದು ಬೌಲ್ಗೆ ಹಾಕಿ ಅದರೊಳಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೇಕ್ರಿ. ಅಕ್ಕಿ ಹಿಟ್ಟು ಎದಕ್ಕಂದ್ರೆ ಕ್ರಿಸ್ಪಿ ಬರೋಕ್ಕಷ್ಟೇ ರೀ. ಸ್ವಲ್ಪ ಅಚ್ಚ ಖಾರದ ಪುಡಿ, ಚಿರೋಟಿ ರವೆ ಹಾಕ್ಕೋಬೇಕ್ರಿ. ನಂದದು ವೀಡಿಯೋ ಸ್ಕಿಪ್ ಆಗಿರೋದ್ರಿಂದ ಅದ್ರೊಳಗೆ ಗೊತ್ತಾಗವಲ್ತ್ರಿ. ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಜೀರಾ ಪೌಡ್ರ್ ಹಾಕ್ಕೋಬೇಕ್ರಿ. ಕಾಳು ಮೆಣಸಿನ ಪುಡಿ ಹಾಕ್ಕೋಬೇಕ್ರಿ. ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೋರಿ. ಇದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊರಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದನ್ನು ಮಿಕ್ಸ್ ಆದಮೇಲೆ ರೀ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ತವ ಇಟ್ಕೋಬೇಕ್ರಿ. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದೈತೆಲ್ಲ ನೋಡಿಕೊಂಡು ಕಾದ್ಮೇಲೆ ಇವೆಲ್ಲ ಮಿಕ್ಸ್ ಮಾಡಿರ್ತೀವಲ್ರಿ ಹಾಗಲಕಾಯಿ ಕುರ್ಕುರೆನ ಅದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಒಂದು 2 ನಿಮಿಷ ಚೆಂದಂಗೆ ಫ್ರೈ ಮಾಡ್ಕೊರಿ. ಆಮೇಲೆ ಒಂದು ಸ್ವಲ್ಪ ಕೈ ಆಡಿಸಿ ಆದಮೇಲೆ 3 ರಿಂದ 4 ನಿಮಿಷ ಬೇಕಾಗುತ್ತೆ ರೀ. ಅದು ಕೈ ಆಡ್ಸೋದ್ರೊಳಗೆ ಗೊತ್ತಾಗ್ಬಿಡ್ತೈತೆ ರೀ ಅದು ಕರ್ದೈತೋ ಇಲ್ಲ ಅಂಥೇಳಿ. ಇವಾಗ ಹಾಗಲಕಾಯಿ ಕುರ್ಕುರೆ ರೆಡಿ ಆಗ್ಯಾವ್ರಿ. ಹಿಂಗಾಗಿರ್ಬೇಕು ನೋಡ್ರಿ ಹಾಗಲಕಾಯಿ. ಇವಾಗ ಇದನ್ನೊಂದು ಸರ್ವಿಂಗ್ ಬೌಲ್ಗೆ ಹಾಕೇನ್ರಿ ನಾನು. ಇವಾಗ ಹಾಗಲಕಾಯಿ ಫ್ರೈ ರೆಡಿ ಆಗೈತೆ ರೀ. ಇದಕ್ಕೆ ಹಾಗಲಕಾಯಿ ಕುರ್ಕುರೆ